ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ಧರ್ಮರಾಯಸ್ವಾಮಿ ದ್ರೌಪದಮ್ಮ ದೇವಿಯ ಕರಗ ಮಹೋತ್ಸವವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಕಳೆದ 4-5 ಬಾರಿಯಿಂದ ಕರಗ ಹೊತ್ತಿದ್ದ ಚಂದ್ರಪ್ಪ ಈ ಬಾರಿಯೂ ಕರಗವನ್ನ ಹೊತ್ತರು. ವೀರಕುಮಾರರು ಡಿಗ್ ಡಿ ಗೋವಿಂದ ಗೋವಿಂದ ಎಂದು ಜಯಘೋಷ ಕೂಗುತ್ತಾ ಬೆಳಗ್ಗೆ 3:30 ಸುಮಾರಿಗೆ ಕರಗವನ್ನ ಬರಮಾಡಿಕೊಂಡರು. ಮೊಣಕಾಲಿನಲ್ಲಿ ದೇವಾಲಯದಿಂದ ಕರಗ ಹೊರಬರುತ್ತಿದ್ದಂತೆ ವಹಿನಿ ಕುಲದ ಕುಲಸ್ಥರು ಡಮರುಗದ ನಾದ ಹಾಗೂ ಗೆಜ್ಜೆ ಸಪ್ಪಳದ ಜೊತೆಗೆ ಭಕ್ತರು ಜಯಘೋಷ ಮೂಲಕ ಕರಗವನ್ನ ಸ್ವಾಗತಿಸಿದರು. ಕರಗ ಹೊರಬರುತ್ತಿದ್ದಂತೆ ಅಲ್ಲಿದ್ದ 100 ಮಂದಿ ವೀರಕುಮಾರರು ಗೋವಿಂದ ಎನ್ನುತ್ತಾ ಕತ್ತಿಯಲ್ಲಿ ಎದೆಗೆ ಬಡಿದುಕೊಂಡು ಹಲಗು ಸೇವೆಯನ್ನ ಸಲ್ಲಿಸಿದರು. ದೇವಾಲಯದ ಪ್ರಾಂಗಣವನ್ನು ಪ್ರದಕ್ಷಿಣೆ ಮಾಡಿ ಕರಗವು ಹೊರಬರುತ್ತಿದ್ದಂತೆ ಶಂಕರ ಮಠದಲ್ಲಿ ಪೂಜೆ ಸಲ್ಲಿಸಿ ನಂತರ ವೀರ ವಸಂತರಾಯರ ಮೂರ್ತಿಯ ಬಳಿಗೆ ಬಂದು ಪಟ್ಟಣದ ತಿಲಕ್ ವೃತ್ತ, ಚರ್ಚ್ ರೋಡ್, ದೇವರಕೊಂಡಪ್ಪ ವೃತ್ತ, ಶ್ರೀರಾಮ ಮಂದಿರ ಸೇರಿದಂತೆ ವಿವಿಧ ಬೀದಿಗಳಲ್ಲಿ ಸಾಗಿ ಬಂದ ಕರಗ ಉತ್ಸವವನ್ನ ಭಕ್ತರು ಕಣ್ತುಂಬಿಕೊಂಡರು. ಆನೇಕಲ್ ಕರಗ ತುಂಬ ಫೇಮಸ್ ಆಗಿ ನಡೀತಾ ಇದೆ. ನಾವು ಚಿಕ್ಕಂದಿನಿಂದ 1 ವರ್ಷನೂ ಮಿಸ್ ಮಾಡಿದಿರ ನೋಡ್ತಾ ಇದ್ದೀವಿ. ಮತ್ತು ದೇವರ ಪಲ್ಲಕ್ಕಿಗಳು ಮತ್ತು ಸುತ್ತಮುತ್ತಲಿನ ಹಳ್ಳಿ ಜನ ಎಲ್ಲ ಬಂದು ವೀಕ್ಷಣೆ ಮಾಡ್ತಾರೆ. ಮನೆ ಮುಂದೆ ರಂಗೋಲಿ ಹಾಕಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿರುತ್ತೆ ಕರಗದಿಂದ. ಬೆಂಗಳೂರಿನ ಕರಗದಷ್ಟೇ ಆನೇಕಲ್ ಕರಗನೂ ತುಂಬ ಫೇಮಸ್ ಆಗಿ ನಡೀತಾ ಇದೆ. ಇಲ್ಲಿ 5 ದಿನ ಹಸಿ ಕರಗ, ಒಣ ಕರಗ, ಪಲ್ಲಕ್ಕಿಗಳು ಮತ್ತು ಕೋಟೇಜಗಳ ಹಳೆಯ ಕಾಲದಲ್ಲಿ ಯಾವ ಥರ ಮಾಡ್ತಾಯಿದ್ರು ಅದನ್ನೇ ನಡೆಸ್ಕೊಂಡು ಬರ್ತಾ ಇದ್ದಾರೆ. ತುಂಬ ಫೇಮಸ್. ಎಲ್ಲ ಸುತ್ತಮುತ್ತಲಿನ ಹಳ್ಳಿಯವರೆಲ್ಲ ಬಂದು ವೀಕ್ಷಣೆ ಮಾಡ್ತಾರೆ. ನಮ್ಮ ಆನೇಕಲ್ ಕರಗದಷ್ಟು ಇದಾಗಿ ಎಲ್ಲೂ ಆಗೋದಿಲ್ಲ. ತುಂಬ ವಿಶೇಷತೆ ಇದೆ. ಹೌದು, ತಮಿಳುನಾಡಿನಿಂದ ಸುತ್ತಮುತ್ತಲಿನ ಹಳ್ಳಿಯವರು 40 ಹಳ್ಳಿಗಳವರು ಬಂದು ನೋಡ್ತಾರೆ. ಬೆಂಗಳೂರಿನವರು ಬಂದು ಇಲ್ಲಿ ನೋಡ್ತಾರೆ ಕರಗನ. ಅಷ್ಟು ಫೇಮಸ್ ಆಗಿದೆ ಇಲ್ಲಿ ಆನೇಕಲ್ ಕರಗ. ಬೀದಿಗಳಲ್ಲೂ ಬೀದಿಗೂ ಬರುತ್ತೆ ಕರಗ. ಅಷ್ಟೇ ಚೆನ್ನಾಗಿ ಕುಣಿಯುತ್ತೆ. ಬೇರೆ ಎಲ್ಲೂ ಇಲ್ಲಿ ಆನೇಕಲ್ ಕರಗ ಕುಣಿದಷ್ಟು ಬೇರೆ ಎಲ್ಲೂ ಕುಣಿಯೋದಿಲ್ಲ. ಇನ್ನು ಶ್ರೀ ಧರ್ಮರಾಯಸ್ವಾಮಿ ದ್ರೌಪದಮ್ಮ ಕರಗ ಉತ್ಸವದ ಹಿನ್ನೆಲೆಯಲ್ಲಿ ಮನೆಗಳ ಮುಂದೆ ರಂಗೋಲಿ ಬಿಡಿಸಿ ಅಲಂಕಾರ ಮಾಡಲಾಗಿತ್ತು. ಕರಗೋತ್ಸವ ನೋಡಲು ಜನಸಾಗರವೇ ಹರಿದು ಬಂದಿತ್ತು. ಕರಗವು ಪಟ್ಟಣದ ವಿವಿಧ ದೇವಾಲಯಗಳ ಹಾಗೂ ಪ್ರಮುಖ ಬೀದಿಗಳಲ್ಲಿ ಸಾಗುವ ಜನರು ಆರತಿ ಬೆಳಗಿ ಕರಗದ ಮೇಲೆ ಮಲ್ಲಿಗೆ ಹೂ ಎರಚಿ ಜನರು ಭಕ್ತಿ ಸಮರ್ಪಿಸಿದರು. ಕರಗ ಹೋದ ಕಡೆಯಲ್ಲೆಲ್ಲ ನಾದಸ್ವರ, ವಾದ್ಯ ತಂಡಗಳನ್ನು ನಿಯೋಜನೆ ಮಾಡಲಾಗಿತ್ತು. ನಾದಸ್ವರ, ಡೋಲು, ತಮಟೆಯ ವಾದನಾದಕ್ಕೆ ತಕ್ಕಂತೆ ಕರಗವು ಹೆಜ್ಜೆ ಹಾಕಿ ಮುಂದೆ ಸಾಗುವಾಗ ಮಲ್ಲಿಗೆ ಹೂಗಳನ್ನು ಕರಗಕ್ಕೆ ಸಮರ್ಪಿಸುವ ಮೂಲಕ ಜನರು ಭಕ್ತಿ ಭಾವ ಮೆರೆದರು. ಸಹಸ್ರಾರು ಮಂದಿ ಭಕ್ತರು ವೈಭವದ ಕರಗ ಉತ್ಸವವನ್ನು ಕಣ್ತುಂಬಿಕೊಂಡಿದ್ದು, ಗ್ರಾಮ ದೇವತೆಗಳ 25ಕ್ಕೂ ಹೆಚ್ಚು ಪಲ್ಲಕ್ಕಿಗಳ ಉತ್ಸವ ಆಯೋಜಿಸಲಾಗಿತ್ತು. ಆನೇಕಲ್ ಕರಗ ಆಲ್ಮೋಸ್ಟ್ ನಾನು 10-15 ಇಯರ್ಸಿಂದ ನೋಡ್ತಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಯಾಕಂದರೆ ಇಲ್ಲಿ ಮೊನ್ನೆಯಿಂದ ಟ್ಯೂಸ್ಡೇಯಿಂದ ಸ್ಟಾರ್ಟ್ ಆಗಿರೋದು ದೀಪೋತ್ಸವ ಮತ್ತು ರಂಗೋಲಿ ಹಾಕೋದಿರಲಿ ಮತ್ತು ಮನೆ ಮುಂದೆ ಎಲ್ಲ ಬರುತ್ತೆ. ಇಲ್ಲಿ ಎಲ್ಲ ಬೀದಿಗೂ ಹೋಗುತ್ತೆ. ಇಲ್ಲಿ ಫಸ್ಟ್ ಸ್ಟಾರ್ಟ್ ಆದರೆ ಇಲ್ಲಿ ಟೆಂಪಲ್, ಮಾರಮ್ಮ ಟೆಂಪಲ್ ಇದೆ, ಅಲ್ಲಿ ಪೂಜೆ ಮಾಡ್ಕೊಂಡು ಡೈರೆಕ್ಟ್ ಎಲ್ಲ ಕಡೆ ಹೋಗಿ ಆಲ್ಮೋಸ್ಟ್ ಎಲ್ಲ ಕಡೆ ಹುಡುಗಿ ಮತ್ತು KIB ಹತ್ರ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡುತ್ತೆ. ಮತ್ತು ಬರುತ್ತೆ ನೆಕ್ಸ್ಟ್ ಶನಿವಾರ ಬಂದರೆ ಕೋಟೆ ಜಗಳ, ಇನ್ನೂ ಜಾಸ್ತಿ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾರೆ. ಇವತ್ತು ಹಸಿ ಕರ್ಗ ಆ್ಯಕ್ಚುಲಿ. ನೆಕ್ಸ್ಟ್ ಭಾನುವಾರ ನೈಟ್ ಬಂದು ಒಣಗಿದ ಕರ್ಗ. ಕೋಟೆ ಜಗಳಲ್ಲಿ ಕರ್ಗ ಎತ್ತಿರೋರು ಎಲ್ಲರಿಗೂ ಪರ್ಕೆಯಲ್ಲಿ ಹೊಡೆಯೋದು ಒಂದು ಆ ಥರ ಎಲ್ಲ ಶಾಸ್ತ್ರ ಇದೆ. ಮನೆ ಹತ್ರ ಎಲ್ಲ ಹೋಗುತ್ತೆ. ಒಂದೊಂದು ಬೀದಿಯಲ್ಲಿ ಅಂದರೆ ಅವ್ರವ್ರು ಮಾಡಿರ್ತಾರಲ್ವ, ಎಲ್ಲ ಕಡೆ ಬಂದು ಮಡ್ಲಕ್ಕಿ ಎಲ್ಲ ಹಾಕ್ಸ್ಕೊಳುತ್ತೆ, ಪೂಜೆ ಮಾಡುತ್ತೆ, ಎಲ್ಲ ಇದು ಮಾಡಿಕೊಂಡು ಹೋಗುತ್ತೆ. ಎಲ್ಲ ಕಡೆ ಹೋಗುತ್ತೆ. ಎಲ್ಲ ಕಡೆಯಿಂದ ಬರ್ತಾರೆ. ತುಂಬ ಜನ ಸೇರ್ತಾರೆ ಇಲ್ಲಿ. ಆಲ್ಮೋಸ್ಟ್ ಎಲ್ಲ ಇದರಿಂದನೂ ಬರ್ತಾರೆ. ಯಾಕಂದರೆ ಇಲ್ಲಿ ಆನೇಕಲ್ ಅಂದರೆ ಸುತ್ತಮುತ್ತ ಎಲ್ಲ ಆನೇಕಲ್ಲೇ ಜಾಸ್ತಿ ಮೇನ್ ತಾಲೂಕಲ್ವಾ. ಸೊ ತಾಲೂಕು ಎಲ್ಲ ಆನೇಕಲ್ ಎಲ್ಲೆಲ್ಲಿದೆ ತಾಲೂಕು ಎಲ್ಲ ಕಡೆಯಿಂದ ಬಂದು ಜನ ನೋಡ್ತಾರೆ. ಇನ್ನು ಕರಗ ಮಹೋತ್ಸವದ ಅಂಗವಾಗಿ ವೀರ ವಸಂತರಾಯ ಪ್ರತಿಷ್ಠಾಪನೆಯಾಗಿದ್ದು, ನಾಳೆ ಸಂಜೆ ಕೋಟೆ ಜಗಳ ನಡೆಯಲಿದೆ. 26ನೇ ತಾರೀಕಿನಂದು ವಿಜೃಂಭಣೆಯ ಒಣಕರಗ ಮಹೋತ್ಸವ ನಡೆಯಲಿದ್ದು, ಆನೇಕಲ್ ಪಟ್ಟಣದಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಆನೇಕಲ್ ಕರಗ ಎಷ್ಟು ಇತಿಹಾಸ ಇದೆ ಅಂತ ನಿಮಗೆ ಆಲ್ರೆಡಿ ಗೊತ್ತು. ನಾವು ನಾನು ಚಿಕ್ಕ ವಯಸ್ಸಿಂದ ಕರಗ ನೋಡ್ಕೊಂಡು ಬರ್ತಿದ್ದೀನಿ. ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಅಂದರೆ ನೋಡಿ, ಇವಾಗ 6 ಗಂಟೆ ಆಗಿದೆ, ಇನ್ನೂ ಓಡಾಡ್ತಾನೆ ಇದ್ದೀವಿ. ಆ ಕ್ರೌಡ್ ನಮ್ಮ ಆನೇಕಲಲ್ಲಿ ನಿಲ್ಲೋದೇ ಇಲ್ಲ.
ಇತಿಹಾಸದ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ಕರಗ ಎಷ್ಟು ಫೇಮಸ್ ಅಂದರೆ ಅಷ್ಟು ನಿಷ್ಠೆಯಿಂದ ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ತಾರೆ. ಸೊ ನಾನು ಚಿಕ್ಕ ವಯಸ್ಸಿಂದ ಇದನ್ನು ನೋಡ್ಕೊಂಡೇ ಬರ್ತಾ ಇದ್ದೀನಿ. ನೋಡಿ 6 ಗಂಟೆ ಆಯಿತು, ನಾವು ಇನ್ನೂ ಕರಗದಿಂದ ಹೋಗ್ತಾನೆ ಇದ್ದೀವಿ. ಮೇ ಬಿ ಇಲ್ಲ ಅಂದರೂ ಮೇ ಬಿ 1 ಲ್ಯಾಕ್ ಅಂದರೆ 1 ಲಕ್ಷ ಜನಕ್ಕಿಂತ ಜಾಸ್ತಿನೇ ಇರ್ತಾರೆ ಅನಿಸುತ್ತೆ. ಇವತ್ತು ಹಸಿ ಕರಗ ಆಯಿತು. ಸೊ ಹಸಿ ಕರಗ ಆ್ಯಂಡ್ ಭಾನುವಾರ ಒಣಗಿದ ಕರಗ ಇರುತ್ತೆ. ಸೇಮ್ ಇದೇ ಥರ ಹೌದು. ನಮ್ಮ ಮುತ್ತಾತ ಮುತ್ತಜ್ಜಿ ಆವಾಗಿಂದನೂ ಅಂದರೆ ಕರಗಕ್ಕೆ ಹೂವು ಕೊಡ್ತಾರೆ. ಸೊ ಅದು ಆ ಥರದ್ದೆಲ್ಲ ಒಂದು ಸಣ್ಣ ಪುಟ್ಟ ಗೊತ್ತು ಅಷ್ಟೇ ನನಗೆ. ಮತ್ತು ಎಲ್ಲ ಬೀದಿಗಳಲ್ಲೂ ಏನು ಮೇನ್ ಬೀದಿಗಳಂತ ಇರುತ್ತೆ, ಆ ಬೀದಿಗಳೆಲ್ಲ ಓಡಾಡಿಕೊಂಡು ಅದರಿಂದ ನಾವು ಓಡಾಡಿಕೊಂಡು ಆ್ಯಂಡ್ ನಮ್ಮ ಆನೇಕಲ್ಲಲ್ಲಿ ಇನ್ನೊಂದು ಏನಂದರೆ ಪ್ರತಿಯೊಂದು ಪಲ್ಲಕ್ಕಿ ಮುಂದೆನೂ ಪ್ರತಿಯೊಂದು ದೇವಸ್ಥಾನ ಮುಂದೆನೂ ಕರಗ ಕುಣಿಯುತ್ತೆ. ಆ ಕುಣಿತಾನೆ ನೋಡೋಕ್ಕೆ ತುಂಬ ಒಂದು ವರ್ಷದಿಂದ ವೆಯ್ಟ್ ಮಾಡ್ತಾ ಇರ್ತೀವಿ ನಾವು. ಆ್ಯಂಡ್ ಹೋದ ವರ್ಷ ಇದನ್ನೆಲ್ಲ ಮಿಸ್ ಮಾಡ್ಕೊಂಡ್ರಿ, ಬಟ್ ಈ ವರ್ಷ ಅಂತೂ ತುಂಬ ಖುಷಿ ಆಗ್ತಿದೆ.
ಕರ್ಗ